ನೋಡ್ಬೋದು ಬೇರೆ 100 ಮೀಟ್ರ್ 200 ಮೀಟ್ರಿಗೆಲ್ಲ ಒಂದೊಂದು ಪಾಯಿಂಟ್ ಎಗ್ರೋಗ್ತಾ ಇತ್ತು. ಇವತ್ತು ಅದು ಏನಾಯ್ತಾ ಗೊತ್ತಿಲ್ಲ, ಇದ್ದಿದ್ದಂಗೆ ಅಣ್ಣ ಡ್ಯೂಟಿ ಕೂಡ ಸ್ಟಾಪ್ ಮಾಡ್ಬಿಟ್ಟವನೆ. ಪ್ಯಾಕೇಜ್ ಡ್ಯೂಟಿ ಇಲ್ಲ ರೆಂಟಲ್ ಡ್ಯೂಟಿಯಲ್ಲಿ ನಿಮಗೆ ಗಾಡಿ ಅಷ್ಟೊಂದು ಓಡಲ್ಲ. ಒಂದು ಜೊತೆ ಚಪ್ಪಲಿ ಪರ್ಚೇಸ್ ಮಾಡ್ಬಿಟ್ಟೆ. ತುಂಬಾ ಜನ ಆಲ್ಮೋಸ್ಟ್ ಆಲ್ ಡ್ರೈವರ್ಗಳು ಪ್ಯಾಕೇಜ್ ಡ್ಯೂಟಿ ಅಂತ ಕರೆಯೋದಕ್ಕಿಂತ ರೆಂಟಲ್ ಡ್ಯೂಟಿ ಅಂತ ರೆಂಟಲ್ ಬುಕಿಂಗ್ ಅಂತ ಕರೆಯೋದು ತುಂಬಾ ಜಾಸ್ತಿ. ರೆಗ್ಯುಲರ್ ಬಂಕ್ ಏನೈತೆ ಕಾಟಮಲ್ಲೂರಲ್ಲಿ, ಅಲ್ಲಿ ಫಸ್ಟ್ ಟೈಮ್ ನಾನು ಈ ತರ ಇಶ್ಯೂ ನೋಡ್ತಾ ಇರೋದು. ಆ ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಶ್ವಾಸ. ಏನಪ್ಪ ವಿಷಯ ಇವತ್ತಂದರೆ, ನಮ್ಮ ಬಲರಾಮನ್ಗೆ ಫುಲ್ ಡೇ ಪ್ಯಾಕೇಜ್ ಡ್ಯೂಟಿ ಸಿಕ್ಕೈತೆ. ಬೆಳಗ್ಗೆ ಪಿಕಪ್ ಇರೋದು ಬಂದ್ಬಿಟ್ಟು 7:30ಗೆ. ಎಲ್ಲಪ್ಪ ಅಂದರೆ ಯಲಹಂಕ, ನಮ್ಮ ಮಾಲ್ ಆಫ್ ಏಷ್ಯಾ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಐತೆ. ಅಪಾರ್ಟ್ಮೆಂಟ್ ಎಕ್ಸಾಕ್ಟಾಗಿ ಅದು ಹೆಸರು ಗೊತ್ತಿಲ್ಲ, ಅಲ್ಲಿಂದ ಪಿಕಪ್ ಇರೋದು. ಅವ್ರು ನಂಗೆ ಒಂದ್ಸರಿ ಓಲಾಲೇ ಪರಿಚಯ ಆಗಿದ್ರು. ಅಂದರೆ ಓಲಾ ಬುಕ್ಕಿಂಗ್ ತೊಗೊಂಡಾಗ ಅವ್ರು ಪರಿಚಯ ಆಗಿದ್ದು. ಅವ್ರಿಗೆ ಇವಾಗ ಫುಲ್ ಡೇ ಗಾಡಿ ಬೇಕಂತ, ಆ ಕಾರಣಕ್ಕೆ ಗಾಡಿ ಬುಕ್ ಮಾಡ್ಕೊಂಡವ್ರೆ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5 ಕಾಲ ಆಗ್ತಾ ಬರ್ತೈತೆ. ಏನಕ್ಕಪ್ಪ ಇಷ್ಟು ಜಲ್ದಿ ಹೋಗ್ತಾಯಿದ್ದೀನಿ ಪಾಯಿಂಟ್ಗೆ ಅಂತಂದರೆ, ನೀವೇ ಕೇಳ್ಬೋದು. ಇಲ್ಲಿಂದ ಅಲ್ಲಿಗೆ ಒಂದು ಬಾರ್ಡ್ರು 45 ಕಿಲೋಮೀಟ್ರ್ ಐತೆ ಅವ್ರ ಪಾಯಿಂಟ್ಗೆ. ಅದಕ್ಕೇ ಇವಾಗ ಹೋಗ್ತಾ ಹೊಸಕೋಟೆಯಲ್ಲಿ CNG ಫಿಲ್ ಮಾಡಿಸ್ಕೊಂಡು ಹಂಗೆ ಅಲ್ಲಿಂದ ಯಾವುದೋ ಅಂದಿವೆ, ಇವಾಗ ಹೆಬ್ಬಾಳನೋ ಏರ್ಪೋರ್ಟೋ ಇಲ್ಲ ಬೇರೆ ಸುತ್ತಮುತ್ತ ಕೊಡಗಳ್ಳಿನೋ ಇಲ್ಲ ಎಲ್ಲೋ ಒಂದು ಯಾವುದೋ ಒಂದು ಕಡೆ, ಯಾವುದೋ ಒಂದು ಓಲಾನೋ ರ್ಯಾಪಿಡೋನೋ ಇಲ್ಲ ಊಬರಲ್ಲಿ ಯಾವುದೋ ಒಂದು ಕಡೆ ಡ್ಯೂಟಿ ಎತ್ಕೊಂಡು ಆ ಕಡೆಗೆ ಹೋಗೋ ಪ್ಲ್ಯಾನ್ ಇರೋದು ನಮ್ದು. ಇವಾಗ ನಮ್ಮ ಬಲರಾಮನ್ ಆಲ್ರೆಡಿ ವಾರ್ಮಪ್ ಆಗಿಬಿಟ್ಟಿದ್ದೀನಿ. ಫುಲ್ಲು ನೆನ್ನೆನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ನಿಲ್ಲಿಸಿದ್ದೆ. ಯಾಕಂದರೆ ನಾನು ಧರ್ಮಸ್ಥಳ ಹೋಗಿ ಬಂದಮೇಲೆ ಗಾಡಿ ತೊಳೆದಿರಲಿಲ್ಲ. ನೆನ್ನೆ ಲೀವ್ ಹಾಕೊಂಬಿಟ್ಟಿದ್ದೆ. ನೆನ್ನೆ ಕ್ಲೀನಾಗಿ ತೊಳೆದು ಫುಲ್ ಒಳಗಡೆ ಎಲ್ಲ ಕ್ಲೀನ್ ಮಾಡಿ, ಫುಲ್ ಗಲೀಜಾಗಿಬಿಟ್ಟಿತ್ತು ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ಇವಾಗ ಹೊರಟಿದ್ದೀನಿ. ಬನ್ನಿ, ಇವತ್ತು ಫುಲ್ ವೀಡಿಯೋ ಪ್ಯಾಕೇಜ್ ಡ್ಯೂಟಿದೇ ಇರುತ್ತೆ. ಹಿಂಗಾಯ್ತು ಏನು ಕತೆ ಅಂತ ಡೀಟೇಲಾಗಿ ವೀಡಿಯೋ ನೋಡ್ರಿ. ಇನ್ನೂ ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ರಿ ಅಂತ ಹೇಳ್ತಾ ಬನ್ನಿ ಹೊಡೋಣ. ಸ್ನೇಹಿತರ, ಈಗ ಮನೆಯಿಂದ ಒಂದಿವೆ ಹೋಗ್ತಾ ಇದ್ದೇನೆ ಹೊಸಕೋಟೆ ಕಡೆಗೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, CNG ಫುಲ್ಲು ಡ್ರೈ ಆಗಿಬಿಟ್ಟು ಪೆಟ್ರೋಲಲ್ಲಿ ಗಾಡಿ ಓಡ್ತಾ ಐತೆ. ಇವಾಗ ನಮ್ಮ ಡೆಸ್ಟಿನೇಷನು ಹೊಸಕೋಟೆ, ನಮ್ಮ ಕಾಟಮಲ್ಲೂರು ಐತಲ್ಲ, ಅಲ್ಲಿ ನಮ್ಮ ಹಾಕಿಸ್ಕೊಳೋಣ ಅಂತ. ಇಲ್ಲಿ ಫ್ಯಾಕ್ಟ್ರಿ ಗೇಟಲ್ಲಿ ಹಾಕ್ಸಲ್ಲ, ಏನಕ್ಕೆ ಅಂದರೆ ಇಲ್ಲಿ ಅಷ್ಟೊಂದು ಪ್ರೆಷರ್ ಅನ್ಸಲ್ಲ ನನಗೆ. ಅಲ್ಲಿ ಹಾಕ್ಸ್ಕೊಳೋಣ. ಆಮೇಲೆ ನೋಡ್ಬೋದು ಈ ಕಡೆ ಇಲ್ಲಿ ಆಲ್ರೆಡಿ ಓಲಾ ಊಬರು ಎಲ್ಲ ಆನ್ ಮಾಡ್ಕೊಂಡು ಕೂತಿದ್ದೀನಿ. ಓಲಾನ ಆನ್ ಮಾಡಿದ್ದೀನಿ, ಊಬರ್ ಆನ್ ಮಾಡಿದ್ದೀನಿ. ಇಲ್ಲಿ ರ್ಯಾಪಿಡ್ ಆನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸಿಟಿ ಔಟ್ಸ್ಕಟ್ಸು, ಇಲ್ಲಿ ರ್ಯಾಪಿಡ್ ಆನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಜಸ್ಟ್ ಓಲಾ ಊಬರ್ 2 ಆನ್ ಮಾಡ್ಕೊಂಡು ಕೂತಿದ್ದೀನಿ. ನೋಡಬೇಕು ಎಲ್ಲಿಗೆ ಕೊಡ್ತಾನೆ ಡ್ಯೂಟಿ, ಅದು ಯಾವಾಗ ಕೊಡ್ತಾನೆ. ಬಟ್ 7:30 ಅಷ್ಟೊತ್ತಿಗೆ ನಾನು ನಮ್ಮ ಕಸ್ಟಮರ್ ಪಾಯಿಂಟ್ ಹತ್ರ ಇರಬೇಕು. ಎಕ್ಸಾಕ್ಟ್ 7:30. ಬಟ್ ಈ ಕಸ್ಟಮರ್ ಏನಪ್ಪ ಅಂತಂದರೆ, ಇವ್ರ ಹತ್ರ ಮೈನ್ ವೀಕ್ನೆಸ್ ಅಲ್ಲ, ಸ್ಟ್ರಿಕ್ಟ್ ಪಾಯಿಂಟು. ಟೈಮ್ ಅಂದರೆ ಟೈಮು, ಪಕ್ಕಾ ಟೈಮಿಂಗ್ ಇರೋ ಕಸ್ಟಮರು. ಇವತ್ತು ಆದರೆ ತೋರಿಸ್ತೀನಿ ಕಸ್ಟಮರ್ನ. ತುಂಬ ಒಳ್ಳೆ ಕಸ್ಟಮರು, ಬಟ್ ಸಕ್ಕದಾಗಿ ನೋಡ್ಕೊತಾರೆ, ಸಕ್ಕದಾಗಿ ಮಾತಾಡ್ತಾರೆ. ಮೇಯ್ನ್ ಅವ್ರ ಮಾತು ನೆಕ್ಸ್ಟ್ ಲೆವೆಲ್ ಮಾತಾಡ್ತಾರೆ ಗುರು, ಅದು ಖುಷಿ ಆಗೋದು. ಅವ್ರು ಇವಾಗ 7:30 ಅಂದರೆ ಪಕ್ಕ 7:30ಗೆ ಅಲ್ಲಿ ಇರಬೇಕು. ಸಿಕ್ಕಾಪಟ್ಟೆ ಟೈಮ್ ಸೆನ್ಸ್ ಅವ್ರಿಗೆ. ಟೈಮ್ ಅಂದರೆ ಪಕ್ಕ ಟೈಮ್ ಅವ್ರಿಗೆ. ಅದಕ್ಕೇ ಆನ್ ಟೈಮ್ ಹೋಗಿ ರೀಚ್ ಆಗಿಬಿಡೋಣ. ಅಕಸ್ಮಾತ್ ಬುಕ್ಕಿಂಗ್ ಯಾವುದು ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿಂದ ಖಾಲಿನೇ ಹೋಗ್ಬಿಡೋಣ ಅಲ್ಲಿಗೆ. ಹೇಳ್ಬಿಟ್ಟಿದ್ದೀನಿ ಬರ್ತೀನಿ ಸರ್ ಕನ್ಫರ್ಮು ಅಂತ. ನಾನು ಹೇಳ್ಬಿಟ್ಟು ನಾನು ಆನ್ ಟೈಮ್ ಹೋಗಲಿಲ್ಲ, ಆಮೇಲೆ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ಕೊಳೋದು ಎಲ್ಲ ಮಾಡಬಾರ್ದು. ಲಾಸ್ಟ್ ಮೂಮೆಂಟಲ್ಲಿ ಅವರು ಏನಂತ ಮಾಡ್ತಾರೆ. ಈಗ ಹೋಗೋಣ, ಯಾವುದನ್ನ ಸಿಕ್ಕಿದ್ರೆ ನನ್ನ ಲಕ್, ಅದು ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೇಗಿರೋ ಖಾಲಿ ಹೋಗಲೇಬೇಕು. ಬನ್ನಿ ಫಸ್ಟ್ ಹೋಗಿ CNG ಫಿಲ್ ಮಾಡಿಸ್ಕೊಂಬಿಡೋಣ. ಮೊನ್ನೆ ಹಾಕ್ಸಿ ಪೆಟ್ರೋಲು ಇನ್ನೂ ಹಂಗೆ ಐತೆ, ಬಟ್ ಅದು ರಿಸರ್ವ್ ಬಿದ್ದುಬಿಟ್ಟಿದೆ. ಮೊನ್ನೆವರೆಗೂ ರಿಸರ್ವ್ ಬಿದ್ದಿರಲಿಲ್ಲ, ಮೊನ್ನೆ ರಿಸರ್ವ್ ಬಿದ್ದುಬಿಡ್ತು. ಏನು ಮಾಡೋಕ್ಕಾಗಲ್ಲ. ಇವತ್ತು CNG ಎಷ್ಟು ಕುಡಿಯುತ್ತೆ, ಪ್ಯಾಕೇಜ್ ಡ್ಯೂಟಿ ವರ್ಕೌಟ್ ಆಗುತ್ತಾ ವರ್ಕೌಟ್ ಆಗಲ್ವಾ, ಆಮೇಲೆ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಗಾಡಿ, ಯಾವ ಥರ ಡ್ಯೂಟಿ ಮಾಡ್ಬೋದು, ಏನು ಎತ್ತ ಡೀಟೇಲಾಗಿ ಹೇಳ್ತೀನಿ. ಫುಲ್ ವೀಡಿಯೋ ನೋಡ್ರಿ. ಸ್ನೇಹಿತರೆ, ಹಂಗೆ ಹೋಗ್ತಾ ಸ್ವಲ್ಪ ಅಮೌಂಟ್ ಇತ್ತು, ಅದನ್ನು ಹಂಗೆ ಡೆಪಾಸಿಟ್ ಮಾಡ್ಬಿಟ್ಟು ಹೋಗ್ಬಿಡೋಣ ATM ಮಿಷನ್ ಹೊರಗಡೆ ಅಂತ ಹೊಸಕೋಟೆ ಹೊರಗಡೆ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ. ಮೊನ್ನೆ ಜಾತ್ರೆ ಆಗಿರೋದಕ್ಕೆ ಇನ್ನೂ ಲೈಟಿಂಗ್ಸ್ ಇದಾವ ಇಲ್ಲ ಏನು ಕತೆ ನೋಡೋಣ. ನಾನು ಹೋಗೋಕ್ಕಾಗಲಿಲ್ಲ, ಬಟ್ ಯಾವುದೋ ಹಿಂಗೆ ಡ್ಯೂಟಿ ಇತ್ತು, ಆ ಕಾರಣದಿಂದ ಹೋಗೋಕ್ಕಾಗಲಿಲ್ಲ ಜಾತ್ರೆಗೆ. ಏನು ಮಾಡೋಕ್ಕಲ್ಲ, ಈ ಸೈಡ್ ಮಿಸ್ ಮಾಡ್ಕೊಂಡೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಡೆಪಾಸಿಟ್ ಮಾಡಿಬಿಟ್ಟು ಹಂಗೆ ಡ್ಯೂಟಿಗೆ ಹೋಗೋಣಂತೆ. ಇನ್ನು ನೋಡ್ರಿ ರೈಟ್ ಸೈಡಲ್ಲಿ ನಿಮ್ಗೆ ಏನು ಕಾಣಿಸ್ತಾಯಿತೋ ಇದೇ ನಮ್ಮ ಹೊಸಕೋಟೆ. ಇಲ್ಲಿ ನೋಡ್ರಿ ಯಾವ ಥರ ಗುಡ್ ವೈಬ್ಸ್ ಕಾಣಿಸ್ತೈತೆ ನಿಮಗೆ, ನೋಡ್ತಾ ಇದ್ದೀರಾ ನೋಡ್ರಿ. ಈ ಪಟ್ಟಿ ಡೆಕೋರೇಷನ್ನು ಎಲ್ಲ ಮಾಡೋರು ಸಕ್ಕತ್ತಾಗಿ ಕ್ರೇಜಿ ಐತೆ ಅಂದ್ಕೊಳ್ರಿ. ಈ ಸರಿ ಅಂತೂ ಸಿಕ್ಕಾಪಟ್ಟೆ ಖರ್ಚು ಮಾಡೋರೆ ನಮ್ಮ ಹೊಸಕೋಟೆಯಲ್ಲಿ ಈ ಜಾತ್ರೆಗೆ. ಸಖತ್ ಖುಷಿ ಆಗ್ತೈತೆ ಹಿಂಗೆ ನೋಡೋಕ್ಕೆ. ಒಂಥರ ಡಿಫ್ರೆಂಟ್ ವೈಬು ನೋಡ್ರಿ, ಸಕ್ಕತ್ತಾಗ್ಯದಲ್ಲ. ನೈಟ್ ಟೈಮ್ ಅಂತೂ ಇನ್ನೂ ಕ್ರೇಜಿ ಇರುತ್ತೆ. ಫುಲ್ಲು ಬ್ರೈಟ್ನೆಸ್ ಕಮ್ಮಿ ಮಾಡಿ ನೋಡ್ತಾ ಇರೋದು, ಅದಕ್ಕೆ ಹಿಂಗೆ ಕಾಣಿಸ್ತೈತೆ ನಿಮಗೆ ನೋಡ್ರಿ, ಸಕ್ಕತ್ತಾಗೈತೆ. ಇನ್ನು ಒಳಗಡೆ ಎಲ್ಲ ಹೋಗ್ಬೇಕು, ಬಟ್ ಸದ್ಯಕ್ಕೆ ಸಾಕು, ನನಗೂ ಟೈಮ್ ಆಗಿಬಿಡ್ತದೆ. ಕಸ್ಟಮರ್ ನಂಗೆ ಹೇಳಿದ್ನಲ್ಲ ಪಿಕಪ್ ಕರೆಕ್ಟಾಗಿ ಆನ್ ಟೈಮ್ ಮಾಡಬೇಕು ಅಂತ. ಹೋಗೋಣ.
ನೋಡಿ ಇದು ಬೆಳಗ್ಗೆ ಈ ಥರ ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಸಖತ್ತಾಗೈತೆ ಒಂಥರ, ಒಂದು ಒಳ್ಳೆ ಗುಡ್ ಎನರ್ಜಿ, ಫುಲ್ ಲೈಟಿಂಗು ಸಖತ್ತಾಗೈತೆ ಒಂಥರ ನೋಡೋಕ್ಕೆ. ಬಟ್ ಅವತ್ತು ಮಿಸ್ ಮಾಡ್ಕೊಂಡಿದ್ದೆ, ಇವತ್ತು ಸುಮ್ಮನೆ ಲೈಟಿಂಗ್ ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ದೇನೆ. ಜನ ಒಬ್ಬರು ಇಲ್ಲ, ಫುಲ್ ಖಾಲಿ ಹೊಡಿತೈತೆ. ಬಟ್ ಬ್ಯಾನರ್ಗಳು ನೋಡಿ ಹೆಂಗೆ ಹಾಕೋರೆ, ಎಲ್ಲೆಲ್ಲೂ ಬ್ಯಾನರೇ. ಫಸ್ಟ್ ಟೈಮು ನಮ್ಮ ರೆಗ್ಯುಲರ್ ಬಂಕ್ ಏನೈತೆ ಕಟ್ಟಮಲ್ಲೂರಲ್ಲಿ, ಅಲ್ಲಿ ಫಸ್ಟ್ ಟೈಮು ನಾನು ಈ ಥರ ಇಶ್ಯೂ ನೋಡ್ತಾ ಇರೋದು. ಈ ಬಂಕಲ್ಲಿ ಅಂದರೆ ಅವ್ರದ್ದು CNG ಪೈಪ್ಲೈನ್ ಇರುತ್ತೆ ಗೊತ್ತಾ, ಆ ಪೈಪ್ಲೈನ್ ಏನೋ ಒಡೆದೋಗೈತಂತೆ. ಆ ಕಾರಣದಿಂದ CNG ಹಾಕಲ್ಲ ಅಂತ ಇವತ್ತು ಹೇಳಿದ್ರು. ಟೈಮ್ ಬಂದು 6 ಗಂಟೆ ನೋಡ್ಬೋದು. ಇಲ್ಲಿ ನಂಬ್ಕೊಂಬಂದಿದ್ದೆ ನಮ್ಮ ರೆಗ್ಯುಲರ್ ಬಂಕ್ ಇರುತ್ತೆ ಬರ್ರಿ ಅಂತ. ಬಟ್ ಇವತ್ತು ಇಲ್ಲೇ ಕೈ ಕೊಟ್ಬಿಟ್ಟೈತೆ. ಇವತ್ತು ಯಾಕೋ ನನ್ನ ನಸೀಬ್ ಸರಿ ಇಲ್ವೋ ಏನಂತ ಒಂದು ಗೊತ್ತಿಲ್ಲ. ಇವಾಗ ಅಲ್ಲಿ ಕನ್ಮಂಗ್ಲಲ್ಲಿ ಹಾಕ್ಸ್ಕೊಬೇಕು, ಅಲ್ಲಿ ಹಾಕ್ಸಿದ್ರೆ ಪ್ರೆಷರ್ ಬರೋಲ್ಲ, ಅದೊಂದು ಬೇಜಾರು. ಹಾಕ್ಸಿ ವೇಸ್ಟ್ ಅಲ್ಲಿ, ಸುಮ್ಮನೆ ಹಾಕ್ಸಿದ್ರೂ ವೇಸ್ಟ್ ಅಂದ್ಕೊಳ್ರಿ. ಬನ್ನಿ, ಏನು ಮಾಡೋಕ್ಕಾಗಲ್ಲ, ಅಲ್ಲೇ ಅವಾಗ ಹಾಕಿಸ್ಕೊಳೋಣ ಇವಾಗ. ಯಾಕಂದರೆ ಮತ್ತೆ ಕಸ್ಟಮರ್ ಪಿಕಪ್ ಪಾಯಿಂಟಿಗೆ ಲೇಟ್ ಆಗಿಬಿಡ್ತದೆ. ನೋಡೋಣ ಅಲ್ಲೆಷ್ಟು ಗಾಡಿಗಳಿವೆ ಅಂತ. ಯಾಕಂದರೆ ಇಲ್ಲಿರೋ ಗಾಡಿಗಳೆಲ್ಲ, ಇಲ್ಲಿ ಎಷ್ಟು ಗಾಡಿಗಳಿತ್ತು ಇಲ್ಲಿರೋ ಗಾಡಿಗಳೆಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತವೆ ಇವಾಗ. ಯಾಕಂದರೆ ಅಲ್ಲಿ ಬಿಟ್ಟರೆ ಎಲ್ಲೂ ಬಂಕಿಲ್ಲ ಇವಾಗ. ಇಲ್ಲಿ ಬಂದಿರೋ ಗಾಡಿಗಳೆಲ್ಲ ಅಲ್ಲೇ ಹೋಗಿರ್ತವೆ, ಅಲ್ಲಿ ಕ್ಯೂ ಇರ್ತದೆ ಪಕ್ಕ ಒಂದು 10-20 ಗಾಡಿ. ಏನು ಮಾಡೋಕ್ಕಾಗಲ್ಲ, ಹಾಕಿಸ್ಕೊಳೋಣ. ಸ್ನೇಹಿತರೆ, ಕನ್ಮಂಗ್ಲ ಘಟ್ಟಲ್ಲಿ ಯಾಕೋ ಮನ್ಸು ಬರಲಿಲ್ಲ ಹಾಕ್ಸೋಕ್ಕೆ, ಅದಕ್ಕೆ ಎಲ್ಲಪ್ಪ ಬಂದಿದ್ದೀನಿ. ಅಂದರೆ IT ಗೇಟು ಹಿಂಗಿದ್ರೆ ಒಂದಿವಾಗ ಹೋಗ್ಬೇಕಲ್ಲ ಹೆಬ್ಬಾಳ ಮೇಲೇ, ಅದಕ್ಕೆ ಸರಿ ಹಿಂಗೆ ಹೋಗ್ಬಿಟ್ಟು ಹಾಕಿಸ್ಕೊಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ಗಾಡಿ ಎಲ್ಲಿವರೆಗೂ ನಿಂತವೆ ಕ್ಯೂ ಅಂತ. ನೋಡ್ರಿ, ಅರ್ಧ ರೋಡು, ಇನ್ನೂ ಅರ್ಧ ಕಿಲೋಮೀಟ್ರ್ ಮೇಲೆ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಬಂದು ನಿಲ್ಸಿದ್ದೀನಿ ಗಾಡಿ. ಪೆಟ್ರೋಲ್ ಮೊನ್ನೆ ಹಾಕ್ಸಿದ್ದು ಅದೇ ಐತೆ, ಅದರಲ್ಲಿ ಓಡ್ತಾ ಐತೆ. ಮುಂದೆ ಹೋಗಿ ಕೇಳ್ಕೊಂಬರೋಣ ಏನು ಕತೆ ಹೊಡ್ದು ಅಂತ. ಯಾಕಂದರೆ ಎಲ್ಲ ಕಡೆ CNG ಇಲ್ಲ ಅಂತೈತೆ. ಅಲ್ಲಿ ಕನ್ಮಂಗ್ಲಲ್ಲಿ ನಾನು ನೋಡಲಿಲ್ಲ, ಬಟ್ ಬೇರೆ ಕಡೆ CNG ಇರಲಿಲ್ಲ. ಸ್ನೇಹಿತರೆ, ಫೈನಲಿ IT ಗೇಟಲ್ಲಿ CNG ಸಿಕ್ತು. CNG ಫುಲ್ ಮಾಡಿಸ್ಕೊಂಡಿದ್ದೀನಿ. ಬಟ್ ಇಲ್ಲೂ ಅಷ್ಟೇ ಮೈಲೇಜ್ ಬರೋಲ್ಲ. ನಿಮ್ಮ ಕಣ್ಣು ಮುಂದೆ ಇವಾಗ ನೋಡ್ರಿ, B-ನ 0 ಮಾಡ್ತೀನಿ. 0 ಮಾಡೋದನ್ನ ನೋಡ್ಕೊಳ್ರಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಫುಲ್ ಟ್ಯಾಂಕಲ್ಲಿ ಅಂತ. ನನ್ನ ಮಗಂದು ಇಲ್ಲಿ ಹಾಕ್ಸ್ರು ಅಷ್ಟೇ, ಇಲ್ಲಿ ಪೈಪ್ಲೈನ್ ಅಲ್ಲ, ಇವರು ಅಷ್ಟೇ ಫಿಲ್ ಮಾಡ್ಕೊಂಬಂದು ನಮ್ಗೆ ಹಾಕೋದು. ಇವರಲ್ಲಿ ಅಷ್ಟೊಂದು ಪ್ರೆಷರ್ ಬರೋಲ್ಲ. ನಾನು ಎಷ್ಟೋ ಸರಿ ಹಾಕ್ಸಿದ್ದೀನಿ, ಇವ್ರ ಹತ್ರ ಪ್ರೆಷರ್ ಇರೋಲ್ಲ. ಸುಮ್ಮನೆ ಏನೋ ಎಲ್ಲೂ ಕಡೆ ಸಿಗ್ತಾ ಇಲ್ಲಲ್ಲ ಅಂತ ಹಾಕ್ಸಿರೋದು ಅಷ್ಟೇ. ಇವಾಗ ಸದ್ಯಕ್ಕೆ ಅಲ್ಲಿಂದ ಖಾಲಿ ಬಂದೆ, ಎಲ್ಲೂ ಡ್ಯೂಟಿ ಬೀಳ್ತಾ ಇಲ್ಲ, ಒಂದೂ ಅಲ್ಲಾಡ್ತಾ ಇಲ್ಲ. ಕಾರಣದಿಂದ ಸುಮ್ಮನೆ ಎಂಟಿನೇ ಬಂದ್ಬಿಟ್ಟೆ. ಈಗ ಸೀದಾ ಫ್ಲೇವರ್ ಎತ್ಕೊಂಡು, ಇನ್ನೂ ಟೀ ಕುಡ್ದಿಲ್ಲ ಅವಾಗಲಿಂದ, ಟೀ ಕುಡ್ಕೊಂಡು ಹೋಗೋಣ ಬನ್ನಿ. ಇವಾಗ ವಿಡಿಯೋ ಜಸ್ಟ್ ಈಗ ಎಂಡ್ ಮಾಡಿದೆ, ಇನ್ನೂ 200 ಮೀಟ್ರ್ ಕೂಡ ಓಡಿಲ್ಲ, ಅಷ್ಟು ಬೇಗ ಒಂದು ಪಾಯಿಂಟ್ ಎಗರೋಗೈತೆ ನೋಡ್ರಿ. ನಾನು ಅದಕ್ಕೆ ಹೇಳೋದು, ಇದೆಲ್ಲ ಹಾಕ್ಸಲ್ಲ ನಾನು CNG. ಸುಮ್ಮನೆ ಹಾಕ್ಸಿ ನಮಗೆ ಲಾಸು. ಸುಮ್ಮನೆ 700 ರೂಪಾಯಿ, ಈಗಷ್ಟು 709 ರೂಪಾಯಿಗೆ ಇಡುತ್ತೋ ಫುಲ್ ಟ್ಯಾಂಕು, 709 ರೂಪಾಯಿಗೆ ನೋಡ್ರಿ ಲಾಸು. ಸುಮ್ಮನೆ ಒಂದು ಪಾಯಿಂಟ್ ಅಷ್ಟು ಬೇಗ ಎಗರೋಯ್ತು. ಇನ್ನೂ ಕರೆಕ್ಟಾಗಿ ಒಂದು 400 ಮೀಟ್ರ್ ಓಡಿಲ್ಲ, 200 ಮೀಟ್ರಿಗೆ ಎಗರು. 400 ಮೀಟ್ರ್ ಅಲ್ಲ, 200 ಮೀಟ್ರ್ ಓಡಲಿಲ್ಲ ಗಾಡಿ, ಅಷ್ಟು ಬೇಗ ಒಂದು ಪಾಯಿಂಟ್ ಎಗರೋಯ್ತು. ಹಿಂಗೆ ಇರ್ತದೆ CNG ಬಂಕ್ಗಳಲ್ಲಿ. ಅದು ಏನು ಏರ್ ಫಿಲ್ ಮಾಡಿಬಿಟ್ಟು ಸ್ಕ್ಯಾಮ್ ಮಾಡ್ತವ್ರೋ ಇಲ್ಲ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಬರೇ ಗಾಳಿ ಹೋಯ್ತದೆ ಹೊರತು CNG ಹೋಗೋದೇ ಇಲ್ಲ ಒಂದೊಂದು ಇದರಲ್ಲಿ ಬಂಕ್ಗಳಲ್ಲಿ. ನೋಡ್ಬೋದು, ಬೇರೆ 100 ಮೀಟ್ರು 200 ಮೀಟ್ರಿಗೆಲ್ಲ ಒಂದೊಂದು ಪಾಯಿಂಟ್ ಎಗರೋಗ್ತಾ ಐತೆ. ಅದೇ ನಾನು ಕನ್ಮಂಗ್ಲ ಘಟ್ಟಲ್ಲಿ ಒಂದೊಂದು ಕಡೆ ಹಾಕಿಸ್ತೀನಲ್ಲ, ಅಲ್ಲಿ ಹಾಕಿಸಿದ್ರೆ ಮಿನಿಮಮ್ ಒಂದು ಪಾಯಿಂಟ್ ಇಳಿಯೋಕೆ ಮಿನಿಮಮ್ 10 ಕಿಲೋಮೀಟ್ರ್ ಬೇಕೇ ಬೇಕು. ಮಿನಿಮಮ್ ಮ್ಯಾಕ್ಸಿಮಮ್ ಒಂದೊಂದು 12 ಕಿಲೋಮೀಟ್ರ್ ಓಡಿಸಿದ್ದೀನಿ. ಅಂದರೆ ಒಂದು ಪಾಯಿಂಟ್ ಇಳಿಯೋಕ್ಕೆ, ಸಿಂಗಲ್ ಪಾಯಿಂಟ್ ಇಳಿಯೋಕ್ಕೆ. ನೋಡಿರಿ, ಒಂದೊಂದು ಬಂಕ್ಗಳಲ್ಲಿ ಈ ಥರ ಇರುತ್ತೆ. ಸ್ಕ್ಯಾಮು ಏನೋ ಒಂದು ಗೊತ್ತಿಲ್ಲ. ಇದ್ರ ಬಗ್ಗೆ ಯಾವಾಗ ನಾನು ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಬೇಕು. ಬನ್ನಿ, ಟೈಮು ಇನ್ನೂ 1 ಅವರ್ ಐತೆ. ಟೀಗೆ ಕುಡ್ಕೊಂಡು ಆರಾಮಾಗಿ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ ಫಸ್ಟು. ಹತ್ರ ಫೈನಲಿ ಅಪಾರ್ಟ್ಮೆಂಟ್ ಒಳಗಡೆ ಎಂಟ್ರಿ ಅದ. ರೈಟ್ ಸೈಡ್ ನೋಡಿದ್ರೆ ಇದೆ ಮಲಾ ಫೇಶಿಯಾ. ಇದೇ ಬಂದ್ಬಿಟ್ಟು ಅವ್ರ ಅಪಾರ್ಟ್ಮೆಂಟ್, ನಮ್ಮ ಕಸ್ಟಮರ್ದು. ಹೋಗಿ ಹಾಕೋಣ. ಒಂದು 10 ನಿಮಿಷದಲ್ಲಿ ಬರ್ತಾರಂತೆ. ನೋಡ್ಬೋದು, ಟೈಮು 7:21 ಆಗ್ತೈತೆ. ಒಂದು 5 ನಿಮಿಷ ಬಂದೆ ಸರ್, ಗಾಡಿ ಹಾಕೊಂಡಿದೆ ಅಂತ ಹೇಳಿದ್ದಾರೆ. ಹೋಗೋಣ, ಗಾಡಿ ಹಾಕೋಣ. ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಬ್ರೋ ಅಪಾರ್ಟ್ಮೆಂಟ್ ಇದು. ಬನ್ನಿ, ಎಲ್ಲ ಪಾರ್ಕಿಂಗ್ ಮಾಡ್ಕೊಳ್ಳೋಣ ಗಾಡಿನ. ಸ್ನೇಹಿತರೆ, ಫೈನಲಿ ಕಸ್ಟಮರ್ನ ಕರ್ಕೊಂಬಂದು RMZಗೆ ಡ್ರಾಪ್ ಮಾಡಿದ್ದಾಯಿತು. ಇದೇ ನೋಡ್ರಿ ಆಫೀಸು ನಮ್ಮ ಕಸ್ಟಮರ್ದು. ಇವಾಗ ಆಚೆ ಕಡೆ ಗಾಡಿ ಹಾಕ್ಕೊಂಡು ಟಿಫನ್ ಮಾಡ್ಕೊಂಬಿಡೋಣ. ಹೊಟ್ಟೆ ಎತ್ತು ಸಿಕ್ಕಾಪಟ್ಟೆ ಸಿತೈತೆ. ಬಟ್ ಅವ್ರನ್ನ ಎಂಡಿಂಗಲ್ಲಿ ತೋರಿಸ್ತೀನಿ ಕಸ್ಟಮರ್ನ. ಏನೋ ಮಾತಾಡೋಕ್ಕಾಗಲ್ಲ ಆ ಕಾರಣದಿಂದ. ಬನ್ನಿ, ಆಚೆ ಹೋಗ್ಬಿಟ್ಟು ಗಾಡಿ ಹಾಕೋಣ. ಈ ಆಫೀಸ್ ಆಪೋಸಿಟೇ ನಮ್ಮ ಗೋಪಾಲನ್ ಮಾಲ್ ಇರೋದು, ನಮ್ಮ ಓಲ್ಡ್ ಮದ್ರಾಸ್ ರೋಡಲ್ಲಿ. ನೋಡ್ತಾ ಇರ್ಬೋದಿಲ್ಲ ಮಾಲು. ನಾನು ಗಾಡಿ ಇಲ್ಲೇ ಎಲ್ಲನೂ ಹಾಕ್ಕೊಳೋಣ, ಎಲ್ಲೋ ಒಂದು ಕಡೆ ಗಾಡಿ ಹಾಕ್ಕೊಂಡು ನಾವು ಇಷ್ಟ ಮಾಡ್ಕೊಬೇಕು. ಕಸ್ಟಮರ್ ಲೊಕೇಶನಿಂದ ಅವ್ರ ಆಫೀಸ್ ಲೊಕೇಶನ್ಗೆ ಕರೆಕ್ಟಾಗಿ 16 ಕಿಲೋಮೀಟ್ರ್ ಆಗೈತೆ. ಇಲ್ಲ ಅವ್ರ ಅಪೋಸಿಟು, ಲೈಕ್ ಅವ್ರ ಆಫೀಸ್ ಇದು. ನಾನು ಅವ್ರ ಅಪೋಸಿಟಲ್ಲೇ ಗಾಡಿ ಹಾಕ್ಕೊಂಡು ಕೂತಿದ್ದೇನೆ. ಇದು ನಮ್ಮ ಗೋಪಾಲನ್ ಮಾಲು, ತುಂಬ ಹಳೆಯದು, ಓಲ್ಡ್ ಮದ್ರಾಸ್ ರೋಡಲ್ಲಿರೋದು. ಇವತ್ತು ಸಾಯಂಕಾಲವರೆಗೂ ನಾನು ಇಲ್ಲೇ ಟೈಮ್ ಪಾಸ್ ಮಾಡಬೇಕು. ಮುಂದೆಗಡೆ ಒಂದು ಉಡುಪಿ ಹೋಟ್ಲ್ ಐತೆ, ಅಲ್ಲಿ ಎಕ್ಸಾಕ್ಟಾಗಿ ಅಲ್ಲೇ ರೈಟ್ ಸೈಡಲ್ಲಿ ಒಂದು ಟೀ ಅಂಗಡಿ ಏನು ಕಾಣಿಸ್ತೈತೆ ನಿಮಗೆ. ಅಲ್ಲಿ ಟೀ ಅಂಗಡಿ ಹೆಂಗೆ ಕಾಣಿಸ್ತೈತೆ ಅದರ ಆಪೋಸಿಟಲ್ಲೇ ಒಂದು ಹೋಟ್ಲ್ ಐತೆ. ಅಂದರೆ ಅದ್ರ ಪಕ್ಕದಲ್ಲೇ ಒಂದು ಹೋಟ್ಲ್ ಐತೆ.
ಅಲ್ಲಿ ನಾಷ್ಟ ಗಿಷ್ಟ ಊಟ ಇವತ್ತಿಂದು ಎಲ್ಲ ಅಲ್ಲೇ. ಆಮೇಲೆ ಟೈಮ್ ಪಾಸ್ ಮಾಡೋಕ್ಕೆ ಗಾಡಿಯಲ್ಲಿ ಆಗಲಿಲ್ಲ ಅಂತಂದರೆ ಇದು ನನಗೆ ಅನ್ಸ್ದಂಗೆ ನೋ ಪಾರ್ಕಿಂಗ್ ಏರಿಯಾ ಇದು. ಪೊಲೀಸವ್ರು ಬಂದರೆ ಪಕ್ಕ ಹಾಕ್ತಾರೆ. ಆಲ್ರೆಡಿ ಒಂದು 1000 ರೂಪಾಯಿ ಫೈನ್ ಬೇರೆ ಇದೆ ಗಾಡಿ ಮೇಲೆ, ನೋ ಪಾರ್ಕಿಂಗ್. ಏರ್ಪೋರ್ಟಲ್ಲಿ ಯಾವುದೋ ಗ್ಯಾಪಲ್ಲಿ ನನ್ನ ಮಕ್ಕಳು ಫೋಟೋ ಹೊಡೆದ್ಬಿಟ್ಟು ಹಾಕ್ಬಿಟ್ಟವ್ರೆ. ನಾನು ನೋಡ್ಕೊಂಡೇ ಇಲ್ಲ, ಗಾಡಿಯಲ್ಲಿ ಕೂತಿದ್ದಾಗನೋ ಇಲ್ಲ ಯಾವಾಗ ಗೊತ್ತಿಲ್ಲ, ಪಟ್ಟಂದು ಫೋಟೋ ಹೊಡೆದ್ಬಿಟ್ಟು ಹಾಕ್ಬಿಟ್ಟವ್ರೆ. ಏನು ಮಾಡೋಕ್ಕಾಗಲ್ಲ, ಯಾವಾಗ ನಾನು ಕ್ಲಿಯರ್ ಮಾಡ್ಕೋಬೇಕು ಅದನ್ನು. ಟೈಮ್ ಪಾಸ್ ಮಾಡೋಕ್ಕೆ ಮಾಲ್ ಐತೆ, ಒಳಗಡೆ ಹೋಗ್ಬಿಟ್ಟು ಆರಾಮಾಗಿ ಓಡಾಡ್ಕೊಂಡು ಸುತ್ತಾಡ್ಕೊಂಡು ಬರೋಣ. ಅದೊಂದು ಬೆನಿಫಿಟ್ಟು ಇವಾಗ ಮಾಲ್ ಹತ್ರ. ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಎಲ್ಲೂ ಹೋಗ್ತಾ ಇಲ್ಲ, ಬೇರೆ ಈಗ ಫುಲ್ಲು ಡೇ ಇಲ್ಲೇ ಟೈಮ್ ಪಾಸು. ಅವರೆಲ್ಲ ಆಫೀಸೆಲ್ಲ ಮುಗಿಸ್ಕೊಂಡು ಬರ್ತಾರೆ, ಬಂದಮೇಲೆ ಸಾಯಂಕಾಲ ಸೀದಾ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋದು. ಇಷ್ಟೇ ಇವತ್ತಿನ ನಮ್ಮ ದಿನಚರಿ. ಇದು ಪ್ಯಾಕೇಜ್ ಡ್ಯೂಟಿ ಆಗಿರುತ್ತೆ. ಬನ್ನಿ ಫಸ್ಟ್ ಹೋಗಿ ನಾಷ್ಟ ಮಾಡ್ಕೊಂಬಿಡೋಣ. ಅದಾದಮೇಲೆ ಯಾವ ಥರ ಇದಿರುತ್ತೆ ಪ್ಯಾಕೇಜು ಅದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಇದು ನೋ ಪಾರ್ಕಿಂಗ್ ಏರಿಯಾನೇ, ಬಟ್ ಜಾಗ ಇಲ್ಲ ಅಂತ ಇಲ್ಲ ಹಾಕಿ ನಮ್ಮದೇ ತಪ್ಪು. ಬಟ್ ಇನ್ ಕೇಸ್ ಪೊಲೀಸವ್ರು ಬಂದು ಅಂದರೆ ಪಕ್ಕ ಫೈನ್ ಹಾಕ್ತಾರೆ. ಏನಾರ ಮಾಡಿ ಇಲ್ಲಿಂದ ಗಾಡಿ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಬೇಕು. ಹೋಗ್ತಾರಕ್ಕೆ ಅಲ್ಲಿ ಶಿಫ್ಟ್ ಹೋಗ್ತೈತಲ್ಲ ಲಾಕನ ಅಂದ್ಕೊಂಡೆ, ಬಟ್ ಅವ್ರು ಯಾರೋ ಶಿಫ್ಟವ್ರು ಹಾಕಿದ್ರು. ನೋಡೋಣ ಜಾಗ ಎಲ್ಲಿ ಸಿಗುತ್ತಾ ಅಲ್ಲಿ ಹಾಕ್ತಾರೆ ಗಾಡಿ. ಇವತ್ತು ಗಾಡಿಯಲ್ಲಿ ಹಾಕೋ ಸೇಫ್ ಇಲ್ಲ ಅನ್ನಿಸ್ತು, ಅದಕ್ಕೆ ಎತ್ಕೊಂಬಂದು ಶಿಸ್ತಾಗಿ ಇಲ್ಲಿ ಹೋಟ್ಲು ಮುಂದೆ ಹಾಕ್ಬಿಟ್ಟಿದ್ದೀನಿ. ಶ್ರೀಕೃಷ್ಣ ಯಾವುದೋ ಹೋಟ್ಲಿತ್ತು, ಎತ್ಕೊಂಬಂದು ಗಾಡಿ ನಮ್ಮ ಇಲ್ಲೇ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಯಾವುದೇ ಥರ ನೋ ಪಾರ್ಕಿಂಗ್ ಟೆನ್ಷನ್ ಇರೋಲ್ಲ, ಹೋಟ್ಲಿದ್ದು ಅಂದ್ಕೊಂಡು ಸುಮ್ಮನೆ ಹಾಕ್ಬಿಡ್ತಾರೆ. ಹಂಗೆ ಎಲ್ಲ ನಾಷ್ಟ ಮಾಡಬೇಕಲ್ಲ, ಅದಕ್ಕೆ ನಾಷ್ಟ ಇಷ್ಟ ಮಾಡ್ಕೊಂಡು ಗಾಡಿ ಇಲ್ಲೇ ಇರಲಿ, ಸಾಯಂಕಾಲವರೆಗೂ ಇಲ್ಲೇ ಇರಬೇಕು ಗಾಡಿ. ಆ ಥರ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಹಾಗೆ ಧೈರ್ಯ ಸ್ನೇಹಿತರೆ. ಹೋಟ್ಲ ಹತ್ರ ಹಾಕ್ಕೊಂಡು ಸುಮಾರು ಒಂದು 2 ಅವರ್ ಆಗೋಯ್ತು. ಇದೇ ಕೃಷ್ಣ ಹೋಟ್ಲ ಹತ್ರ 2 ಅವರಿಂದ ಇಲ್ಲೇ ಕೂತಿದ್ದೀನಿ. ಟೈಮ್ ನೋಡ್ಬೋದು 11 ಕಾಲ್ ಆಗ್ತಾಯಿತ್ತು. ಆಗಲೇ ಹೇಳ್ದಂಗೆ ನಿಮಗೆ ಹೆಂಗಿರುತ್ತೆ ಏನು ಕತೆ ಅಂತ ಈ ನಮ್ಮ ಪ್ಯಾಕೇಜ್ ಡ್ಯೂಟಿ ಬಗ್ಗೆ ಮಾತಾಡೋದಾದರೆ, ಇದನ್ನು ತುಂಬ ಜನ ಆಲ್ಮೋಸ್ಟ್ ಆಲ್ ಡ್ರೈವರ್ಗಳು ಪ್ಯಾಕೇಜ್ ಡ್ಯೂಟಿ ಅಂತ ಕರೆಯೋದಕ್ಕಿಂತ ರೆಂಟಲ್ ಡ್ಯೂಟಿ ಅಂತ, ರೆಂಟಲ್ ಬುಕ್ಕಿಂಗ್ ಅಂತ ಕರೆಯೋದು ತುಂಬ ಜಾಸ್ತಿ. ಏನಕ್ಕೆ ಅಂದರೆ ಇದು ಅವರ್ಲಿ ಬೇಸಸ್ ತುಂಬ ನಡೆಯೋದು. ಇದು ಅವರ್ ಮೇಲೆ ಇದು ಪ್ಯಾಕೇಜ್ ಡ್ಯೂಟಿ ಥರ ಕೌಂಟ್ ಆಗುತ್ತೆ. ಹೆಂಗೆ ಅಂತಂದರೆ ಈಗ 8 ಅವರ್ ಪ್ಯಾಕೇಜು ಅಂದರೆ 8 ಅವರ್ ಇಂಟು 80 ಕಿಲೋಮೀಟರ್ಸು, 6 ಅವರ್ಸ್ ಇಂಟು 60 ಕಿಲೋಮೀಟರ್ಸು, 5 ಅವರ್ಸ್ ಇಂಟು 50 ಕಿಲೋಮೀಟರ್ಸು, 2 ಅವರ್ಸ್ ಇಂಟು 20 ಕಿಲೋಮೀಟರ್ಸು, 10 ಇಂಟು 10 ಕಿಲೋಮೀಟರ್ಸು ಆ ಥರ ಬರುತ್ತೆ. ಅಂದರೆ 1 ಅವರ್ಗೆ 10 ಕಿಲೋಮೀಟ್ರು, 2 ಅವರ್ಗೆ 20 ಕಿಲೋಮೀಟ್ರು, 8 ಅವರ್ಗೆ 80 ಕಿಲೋಮೀಟ್ರು, 6 ಅವರ್ಗೆ 60 ಕಿಲೋಮೀಟ್ರು ಆ ಥರ ಕೌಂಟ್ ಆಗೋದು. ಇದು ಬೇಸಿಕಲಿ ಇದು ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಟೈಮು ಇವಾಗ ನಾನು ತೊಗೊಂಡಿರೋ ಪ್ಯಾಕೇಜ್ ಲೆಕ್ಕಾಚಾರದಲ್ಲಿ 8 ಅವರ್ ಪ್ಯಾಕೇಜ್ ನಂದಿರೋದು ಟೋಟಲಾಗಿ. ಬೆಳಗ್ಗೆ ಇವಾಗ ಎಷ್ಟು 7 ಪಿಕ್ ಮಾಡಿದ್ದೀನಿ, ಸಂಜೆ ಮತ್ತು ಈ 8 ಅವರ್ ಆಗಿದ ತಕ್ಷಣ ಡ್ರಾಪ್ ಆಗಿಬಿಡುತ್ತೆ. ಇನ್ ಕೇಸ್ ಎಕ್ಸ್ಟ್ರಾ ಏನೋ 1 ಅವರ್ ಎಕ್ಸ್ಟೆಂಡ್ ಆಯಿತು ಅಂತಂದರೆ 180 ರೂಪಾಯಿ 1 ಅವರ್ಗೆ ಎಕ್ಸ್ಟ್ರಾ ಇರುತ್ತೆ. ಅಂದರೆ 180 ರೂಪಾಯಿ ಎಕ್ಸ್ಟ್ರಾ 1 ಅವರ್ ಪೇ ಮಾಡ್ತಾರೆ. ಇವಾಗ 80 ಕಿಲೋಮೀಟ್ರ್ ಲಿಮಿಟ್ ಕೊಟ್ಟಿರ್ತಾರೆ. ಇವಾಗ 8 ಅವರ್ ಅಂದರೆ 8 ಅವರ್ ಒಳಗಡೆ 80 ಕಿಲೋಮೀಟ್ರ್ ಗಾಡಿ ಎಲ್ಲನೂ ಓಡಿಸ್ಕೊಬೋದು. ಅದು ಅವ್ರ ಇಷ್ಟ, ಕಸ್ಟಮರ್ ಇಷ್ಟ. ಅದು ಅದೇ 80 ಕಿಲೋಮೀಟ್ರ್ ಮೇಲೆ ಏನಾರ ಜಾಸ್ತಿ ಓಡ್ತು ಅಂದರೆ ಪರ್ ಕಿಲೋಮೀಟ್ರ್ 16 ರೂಪಾಯಿ 17 ರೂಪಾಯಿ ಕೊಡ್ತಾರೆ. ಹೇಳ್ದಂಗೆ 8 ಅವರ್ ಟೈಮಿಂಗ್ ಮುಗಿದೋದ್ರೂ 1 ಅವರ್ಗೆ ಎಕ್ಸ್ಟ್ರಾ 150 ರೂಪಾಯಿ 180 ರೂಪಾಯಿ ಕೊಡ್ತಾರೆ. ಇವಾಗ ಗ್ರೂಪ್ಗಳಲ್ಲಿ ಡ್ಯೂಟಿ ಮಾಡೋರಿಗೆ ತುಂಬ ಜನ ಡ್ರೈವರ್ಗಳಿಗೆ ಗೊತ್ತಿರ್ತದೆ 150 ರೂಪಾಯಿ ಗ್ರೂಪಲ್ಲಿ ಕೊಡೋದು. ಪರ್ಸ್ನಲಾಗಿ ಕಸ್ಟಮರ್ ಹತ್ರನೇ ಡೈರೆಕ್ಟಾಗಿ ಮಾತಾಡಿ ಇಸ್ಕೊಂಡ್ರೆ 180 ರೂಪಾಯಿ ನಾವು ಕ್ಯಾಲ್ಕುಲೇಟ್ ಮಾಡೋದು. ಅದಾದಮೇಲೆ ಪರ್ ಕಿಲೋಮೀಟ್ರ್ 16 ಇಲ್ಲ 18 ರೂಪಾಯಿ ಚಾರ್ಜ್ ಮಾಡ್ತೀರಿ. ಇಷ್ಟಿರುತ್ತೆ. ಆಮೇಲೆ ಟೋಲು, ಪಾರ್ಕಿಂಗು, ಆಮೇಲೆ ಪರ್ಮಿಟ್ ಇದೆಲ್ಲ ಸಪ್ರೇಟ್ ಇರುತ್ತೆ. ಅದೆಲ್ಲ ಕಸ್ಟಮರೇ ಕೊಡ್ತಾರೆ, ಅದರದ್ದು ನಮಗೆ ಅದಕ್ಕೆ ಇನ್ಕ್ಲೂಡ್ ಇರೋಲ್ಲ. ಈ ಥರ ಈ ಬೇಸಿಸ್ ಮೇಲೆ ತುಂಬ ನಡೆಯುತ್ತಿದ್ದು. ಆ್ಯಕ್ಚುಲಿ ಕಿಲೋಮೀಟ್ರೂ ಅಷ್ಟೊಂದು ಕೌಂಟ್ ಆಗಲ್ಲ, ಯಾಕಂದರೆ ಪ್ಯಾಕೇಜ್ ಡ್ಯೂಟಿಯಲ್ಲಿ ಮೋಸ್ಟ್ ಆಫ್ ದ ಪ್ಯಾಕೇಜ್ ಡ್ಯೂಟಿ ಇಲ್ಲ ರೆಂಟಲ್ ಬುಕ್ಕಿಂಗಲ್ಲಿ ನಿಮಗೆ ಗಾಡಿ ಓಡೋದು ಕಮ್ಮಿ, ಸಿಕ್ಕಾಪಟ್ಟೆ ಕಮ್ಮಿ, ಸಿಕ್ಕಾಪಟ್ಟೆ ಕಮ್ಮಿ. ನಂತರನೇ ನೋಡಿ ನಾನು ಬಂದಿರೋದು ಎಷ್ಟೋ 16 ಕಿಲೋಮೀಟ್ರ್ ಬಂದಿದ್ದೀನಿ. ತಿರ್ಗಿ ವಾಪಸ್ ಇವಾಗ 16 ಇಲ್ಲ 17 ಕಿಲೋಮೀಟ್ರ್ ವಾಪಸ್ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಡ್ರಾಪ್ ಮಾಡಬೇಕು. ಎಷ್ಟು ಹೊಡೆದು ಗಾಡಿ 17 20 34-35 ಕಿಲೋಮೀಟ್ರ್ ಓಡುತ್ತೆ ಗಾಡಿ ಟೋಟಲಾಗಿ. 40 ಕಿಲೋಮೀಟ್ರ್ ಅಂದ್ಕೊಳ್ರಿ, ಇನ್ನೂ 40 ಕಿಲೋಮೀಟ್ರ್ ಹಂಗೆ ಸೇವ್ ಆಯಿತಾ. ಬಟ್ ಏನಂದರೆ ಇಲ್ಲಿ ಟೈಮಿಂಗ್ ವೇಸ್ಟ್ ಆಗುತ್ತೆ. ಟೈಮಿಂಗ್ ಎಷ್ಟು ವೇಸ್ಟ್ ಆಗುತ್ತೆ? 8 ಅವರ್ ಇಲ್ಲೇ ಇರಬೇಕು. ಒಂದು ಕಡೆ ಅದು ಬೆನಿಫಿಟ್ ಅಂದರು, ಒಂದು ಕಡೆ ಇದು ಲಾಸ್ ಆದರೆ ಅದು ಬೆನಿಫಿಟ್ಟು. ಆ ಥರ ಇರುತ್ತೆ. ಅದಕ್ಕೇನಿದೆ ರೆಂಟಲ್ ಬುಕ್ಕಿಂಗ್ ಅಂತಾರೆ. ಬಟ್ ಏನಂದರೆ ಇದು ಫಿಕ್ಸ್ಡ್ ಇರುತ್ತೆ. ಇವಾಗ 8 ಅವರ್ ತೊಗೊಂಡು ನೀವು 6 ಅವರ್ ಕ್ಲೋಸ್ ಮಾಡ್ತೀರಿ ಅಂತಂದರೆ ಅದು ಆ ಥರ ಕ್ಲೋಸ್ ಆಗೋಲ್ಲ. ಯಾಕಂದರೆ 8 ಅವರ್ ಪ್ಯಾಕೇಜ್ ಫುಲ್ ಕೌಂಟ್ ಆಗುತ್ತೆ. ಯಾಕಂದರೆ 8 ಅವರ್ಗೆ ಅಂದರೆ ನಿಮ್ಗೆ ಬಂದುಬಿಟ್ಟಿರ್ತಾರೆ. ಒಂದೊಂದು ಟೈಮಲ್ಲಿ ಮಾತ್ರ ಈ ಪರ್ಸ್ನಲಾಗಿ ಹೋದಾಗ ಮಾತ್ರ 6 ಅವರ್ಸು ಇಲ್ಲ 5 ಅವರ್ಸು ಇಲ್ಲ 8 ಅವರ್ಸ್ ಅಂತ ಹೇಳಿದಾರಲ್ಲ, ಅವಾಗ ಮಾತ್ರ ಅವ್ರು ಹೇಳಿದ ಟೈಮ್ಗೆ ನಾವು ಕ್ಲೋಸ್ ಮಾಡಿಕೊಂಡ್ರೆ ಆ ರೇಟ್ಗೆ ಮಾತಾಡ್ಕೊಬೇಕು. ಅದೇ ಓಲಾ ಇಲ್ಲ ಊಬರಲ್ಲಿ ನಾವು ಯಾವ ರೇಟ್ಗೆ ಅದು ಯಾವ ಟೈಮಿಂಗ್ ಬುಕ್ ಮಾಡ್ಕೊಂಡಿರ್ತಾರೆ 8 ಅವರ್ಗೆ ಅಂದರೆ 8 ಅವರ್ಗೆ ಚಾರ್ಜ್ ಮಾಡ್ತಾನೆ ಅವನು, 6 ಅವರ್ಗೆ ಚಾರ್ಜ್ ಮಾಡ್ತಾನೆ. ಇನ್ ಕೇಸ್ ಜಾಸ್ತಿ ಆದರೆ ಜಾಸ್ತಿ ಕೊಡ್ತಾನೆ. ಬಟ್ ಕಮ್ಮಿ ಅವ್ರಿಗೆ ಕ್ಲೋಸ್ ಮಾಡಿದ್ರೆ ಅವನ ಏನೈತೆ ಪ್ರೈಸ್ ಅದೇ ಪ್ರೈಸ್ ಕೊಡ್ತಾನೆ. ಆ ಥರ ನಡೆಯೋದಿದು. ಬಟ್ ಫಿಕ್ಸ್ಡ್ ಇರುತ್ತೆ. ಇದು ಇವಾಗ 2,500 ಬರುತ್ತೆ ಅಂತ ಫಿಕ್ಸ್ ಆಗಿಬಿಟ್ರೆ ಪಕ್ಕಾ ಫಿಕ್ಸು. ಸಾಯಂಕಾಲವರೆಗೂ ಟೆನ್ಷನ್ ಇರೋಲ್ಲ ನಮಗೆ. 2,500 ಬರುತ್ತೆ ಬಿಡಪ್ಪ, ಅದು ಎಲ್ಲನೂ ಓಡಾಡಲಿ ಎಲ್ಲನೇ ಇರಲಿ, ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿರ್ಬೋದು.
2,000 ಬರುತ್ತೆ. ಮೇಯ್ನ್ ಈ ರೆಂಟಲ್ ಬುಕ್ಕಿಂಗಲ್ಲಿ ಬೆನಿಫಿಟ್ ಏನಪ್ಪ ಡ್ರೈವರ್ಗೆ ಅಂತಂದರೆ ಸಿಕ್ಕಾಪಟ್ಟೆ ರೆಸ್ಟ್ ಸಿಗುತ್ತೆ. ಆರಾಮಾಗಿ ಮಲಿಕೊಬೋದು, ಅವ್ರು ಏನು ಬೇಕೋ ಎಲ್ಲ ಮಾಡ್ಬೋದು, ಸಿಕ್ಕಾಪಟ್ಟೆ ರೆಸ್ಟು. ಈ ಹೇಳೋರೆಲ್ಲ ಕೇಳೋರೆಲ್ಲ ನೋಡು, ಎಂಪ್ಲಾಯಿ ಒಳಗಡೆ ಹೋಗೋರೆ, ಮತ್ತು ಏನು ಬರೋಷ್ಟೊತ್ತಿಗೆ ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದು, ಊಟ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲಿ ಬೇಕಾದ್ರೆ ಬರ್ಬೋದು. ಬಟ್ ಗಾಡಿ ತೊಗೊಂಡು ಹೋಗಂಗಿಲ್ಲ, ಇದು ಮೇಯ್ನ್ ತಲೆಯಲ್ಲಿರಲಿ. ನಾನು ತುಂಬ ದೂರ ಎಲ್ಲೂ ಹೋಗಂಗಿಲ್ಲ, ಇಲ್ಲೇ ಹತ್ರ ಪತ್ರ ಅಂದರೆ ಎಲ್ಲನೋ ಹೋಟ್ಲಿಗೋ ಇಲ್ಲಾಂದರೆ ಅಲ್ಲಿ ಇಲ್ಲಿ ವಾಶ್ರೂಮ್ಗೋ ಅಲ್ಲಿ ಇಲ್ಲಿ ಹೋದರೆ ಮಾತ್ರ ಅದು ಇಂಟಿಮೇಷನ್ ಮಾಡಿಬಿಟ್ಟು. ಯಾಕಂದರೆ ಸಡನ್ನಾಗಿ ಬಂದ್ಬಿಟ್ಟು ಬನ್ನಿ ಎಲ್ಲನೋ ಹೋಗೋಣ ಅಂತಾರೆ, ಸರ್ ಇನ್ನೂ ಅರ್ಧ ಗಂಟೆ ವೆಯ್ಟ್ ಮಾಡಿರಿ ಅನ್ನೋಕ್ಕಾಗಲ್ಲ ಕಸ್ಟಮರ್ನ, ಅವ್ರು ವೆಯ್ಟು ಮಾಡಲ್ಲ. ಆ ಕಾರಣದಿಂದ ಹೇಳ್ತಾ ಇರೋದು ನಿಮಗೆ. ಹಿಂಗೆ ನಡೆಯುತ್ತೆ ರೆಂಟಲ್ಲು ಮತ್ತು ಪ್ಯಾಕೇಜ್ ಡ್ಯೂಟಿಗಳು. ಕಸ್ಟಮರ್ ಬಂದಾಗ ಬರೋಷ್ಟೊತ್ತಿಗೆ ಪಕ್ಕ ಇನ್ನೊಂದ್ಸರಿ ಇದೇ ಕೃಷ್ಣ ಹೋಟ್ಲಲ್ಲೇ ಇನ್ನೊಂದು ರೌಂಡ್ ಊಟ ಆಗುತ್ತೆ ಅಂತ ಅನಿಸ್ತಾ ಇದೆ, ಮಧ್ಯಾಹ್ನದ ಊಟ. ಆ ಹೋಟ್ಲು ಇಲ್ಲಾಂದರೆ ಇಲ್ಲೊಂದು ಹೋಟ್ಲ್ ಐತೆ ನೋಡಿರಿ, ಈ ಎರಡರಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ ಬೆಳಗ್ಗೆ ಇಲ್ಲಿ ನಾಷ್ಟ ಮಾಡಿದೆ ನಾನು. ಇಲ್ಲಿ ಕೃಷ್ಣ ಹೋಟ್ಲಲ್ಲಿ ನಾಷ್ಟ ಮಾಡಲಿಲ್ಲ, ಅಲ್ಲಿ ನಾಷ್ಟ ಮಾಡಿದೆ, ಅಲ್ಲಿ ಸಖತ್ತಾಗಿತ್ತು ನಾಷ್ಟ. ತುಂಬ ಜನ ಇದ್ದರು, ಕ್ರೌಡ್ ಇತ್ತು ಅಲ್ಲಿ, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ. ಇಲ್ಲಿ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು, ಅದಕ್ಕೆ ಇಲ್ಲಿ ಹೋಗಲಿಲ್ಲ. ನೋಡೋಣ ಮಧ್ಯಾಹ್ನ ಇಲ್ಲಿಗೆ ಹೋಗೋದಾ ಇಲ್ಲ ಇಲ್ಲಿಗೆ ಹೋಗೋದಾ, ಎರಡರಲ್ಲಿ ಯಾವುದೋ ಒಂದು ಹೋಟ್ಲಿಗೆ ಹೋಗಿ ಊಟ ಗೀಟ ಮಾಡೋಣಂತೆ. ಫುಲ್ಲು ಬಿಸಿಲು ಸಿಕ್ಕಾಬಿಟ್ಟೆ ಬಿಸಿಲು ನೋಡ್ರಿ. AC ಆನ್ ಮಾಡ್ಕೊಂಡೇ ಕೂತಿದ್ದೀನಿ. ಆಚೆ ಕಡೆ ಮರ ಐತೆ, ನೆರಳೈತೆ, ಬಟ್ ಗ್ಲಾಸ್ ತೆಗೆದ್ರೆ ಧೂಳು ನೋಡ್ರಿ. ಬೆಳಗ್ಗೆ ಕ್ಲೀನಾಗಿ ತೊಳ್ಕೊಂಬಂದಿದ್ದೆ, ಎಷ್ಟು ಪಳಪಳ ಅಂತೈತೆ ಗಾಡಿ ಅಂದರೆ. ಗ್ಲಾಸ್ ತೆಗೆದ್ರೆ ಈ ಧೂಳೆಲ್ಲ ನನ್ನ ಡ್ಯಾಶ್ ಬೋರ್ಡ್ ಒಳಗಡೆ ಬಂದು ಕೂತ್ಕೊಂತದೆ. ನನಗೆ ಅದು ನೋಡಿದ್ರೆ ಉರಿ ಎತ್ಕೊಂಡ್ಬಿಡ್ತದೆ, ಸಿಕ್ಕಾಬಿಟ್ಟೆ ಉರಿ, ಥರ ಫ್ರಸ್ಟ್ರೇಷನ್ ಆಗಿಬಿಡ್ತೀನಿ. ಅದಕ್ಕೇ ಗ್ಲಾಸ್ ಒಂಚೂರು ತೆಗಿದಿಲ್ಲ, ಗ್ಲಾಸ್ ಫುಲ್ಲು ಕ್ಲೋಸ್ ಮಾಡಿಕೊಂಡು AC ಹಾಕೊಂಡು ಕೂತಿದ್ದೀನಿ, ಬೇರೆ ವಿಧಿ ಇಲ್ದಿರ. ಯಾಕಂದರೆ ಗ್ಲಾಸ್ ತೆಗೆದ್ರೆ ಫುಲ್ ಧೂಳು ಬಂದು ಕೂತ್ಕೊತದೆ. ಆಮೇಲೆ ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಪಾರ್ಕಿಂಗ್ ಸಿಗೋಲ್ಲ, ನೋ ಪಾರ್ಕಿಂಗ್ ಎಲ್ಲ ಕಡೆ. ಗ್ಲಾಸ್ ತೆಗೆದ್ರೆ ಧೂಳು, ಅದಕ್ಕೆ ಯಾಕೆ ಬೇಕೋ ಆನ್ ಮಾಡ್ಕೊಂಡು ಕೂತಿದ್ದೆ. ಇಷ್ಟೊತ್ತೂ ಚಾರ್ಜ್ ಇರಲಿಲ್ಲ ಮೊಬೈಲ್, ಅದಕ್ಕೆ ಚಾರ್ಜ್ ಹಾಕೋಣ ಅಂತ ಗಾಡಿ ಒಳಗಡೆ ಬಂದು ಕೂತಿರೋದು. ಇಷ್ಟೊತ್ತರೆಗೂ ಅಲ್ಲೇ RMZ ಪಾರ್ಕಿಂಗ್ ಇತ್ತು, ಆ ಪಾರ್ಕಿಂಗ್ ಹತ್ರನೇ ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದೆ. ಅಲ್ಲೇನಂತ ಬಿಸಿಲೇನಿಲ್ಲ, ನೆರಳೆ ಇತ್ತು. ಚಾರ್ಜ್ ಆದಮೇಲೆ ತಿರ್ಗಿ ಅಲ್ಲೇ ಹೋಗಿ ಟೈಮ್ ಪಾಸ್ ಮಾಡೋಣ. ಕಸ್ಟಮರ್ ಅದು ಎಷ್ಟೊತ್ತು ಬರ್ತಾರೋ ನೋಡೋಣ, ಬಂದಮೇಲೆ ಪಿಕ್ ಮಾಡ್ಕೊಂಡು ಸೀದಾ ಕರ್ಕೊಂಡೋಗಿ ಡ್ರಾಪ್ ಮಾಡೋದೆ. ಸ್ನೇಹಿತರೆ ಗಾಡಿಯಲ್ಲಿ ಕೂತ್ಕೊಂಡು ಬೋರ್ ಹೊಡೆದ್ಬಿಡ್ತು. ಅದಕ್ಕೆ ಇವಾಗ ಎಲ್ಲಪ್ಪ ಬಂದಿದೆ ಅಂದರೆ ನಮ್ಮ ಗೋಪಾಲನ್ ಮಾಲ್ಗೆ. ನೋಡ್ತಾ ಇರ್ಬೋದು, ಗೋಪಾಲನ್ ಮಾಲ್ ಬಂದು ಕೂತಿದ್ದೀನಿ. ನನ್ನ ಚಪ್ಪಲಿ ಬೇರೆ ಕಿತ್ತಾಗ್ಬಿಟ್ಟಿತ್ತು ನೋಡ್ರಿ, ನನ್ನ ಚಪ್ಪಲಿ ಬೇರೆ ಕಿತ್ತಾಗ್ಬಿಟ್ಟಿತ್ತು. ಇದನ್ನೇ ಸುಮಾರು ಸಲ ಹಾಕೊಂಡು ಓಡಾಡ್ತಾಯಿದ್ದೆ, ತಗೊಳಕ್ಕೂ ಆಗಿಲ್ಲ, ಏನೋ ಗೊತ್ತಿಲ್ಲ. ಚಪ್ಪಲಿ ತಗೊಬೇಕು ಅಂತ ಹೋದಾಗೆಲ್ಲ ಏನೋ ಒಂದು ಆಗ್ತಾಯಿತ್ತು, ಅದಕ್ಕೆ ತೊಗೊಳ್ಳಿಲ್ಲ. ಇವತ್ತೆಲ್ಲ ಹಿಂಗೆ ಸುಮ್ಮನೆ ಕೂತಿದ್ನಲ್ಲ ಕಾರಲ್ಲಿ, ಬೋರ್ ಹೊಡಿತೈತೆ ಅಂತ ಹೋಗಿ ಒಂದು ಜೊತೆ ಚಪ್ಪಲಿ ಪರ್ಚೇಸ್ ಮಾಡಿಬಿಟ್ಟೆ. ಯಾವುದು ವಾಕವೇ ಅಂತ ಚಪ್ಪಲಿ ಬ್ರ್ಯಾಂಡು, ಚೆನ್ನಾಗೈತೆ. ಇದನ್ನೇ ತಗೊಂಡಿದ್ದು, ತೋರಿಸ್ಕೊಂಡ್ರಿ ನೋಡ್ರಿ, ಇದೇ ಬ್ರ್ಯಾಂಡದು ಚಪ್ಪಲಿ ತೊಗೊಂಡಿದ್ದು, ಚೆನ್ನಾಗೈತೆ. ತೋರಿಸ್ಕೊಂಡ್ರಿ ಯಾವ ಥರ ಇದೆ ಅಂತ ನೋಡ್ರಿ. ಈ ಥರ ಐತೆ ಬ್ಲ್ಯಾಕ್ ಕಲರ್ದು, ತಗೊಂಡೆ ಇರಲಿ ಅಂತ. ನಮ್ಮ ಇದೇ ಗೋಪಾಲನ್ ಮಾಲಲ್ಲಿ ಇನ್ನೂ ಒಂದು 2 ಅವರ್ ಟೈಮ್ ಪಾಸ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ಅನ್ನೋ ಪ್ಲ್ಯಾನು. ಇಷ್ಟು ಬೇಗ ಹೋದರೆ ತಿರ್ಗಾ ಬಿಸಿಲಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ಇರೋಕ್ಕಾಗಲ್ಲ. ಆ ಕಾರಣಕ್ಕೆ ಇಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ. ಸ್ನೇಹಿತರೆ ಟೈಮ್ ಒಂದು 2:15 ಆಗ್ತಾಯಿದೆ. ಫೈನಲಿ ಹೊರಡೋ ಸಮಯ ಬಂದೇ ಬಿಡ್ತು. ಊಟ ಕೂಡ ಇದೇ ಹೋಟ್ಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಕಸ್ಟಮರ್ ಬರ್ತಾವ್ರೆ. ಇವಾಗ ಪಿಕ್ ಮಾಡಿಕೊಂಡು ಸೀದಾ ಅವ್ರನ್ನ ಕರ್ಕೊಂಡೋಗಿ ಅವ್ರ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಮಾಡೋದೆ ನಮ್ಮ ಕೆಲಸ. ಟೈಮ್ ಇವಾಗ ಬಂದು 3:15 ಆಗ್ತಾ ಬರ್ತೈತೆ. ಫೈನಲಿ ಕಸ್ಟಮರ್ನ ಕರ್ಕೊಂಬಂದು ಅವ್ರ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಮಾಡಿದಾಯಿತು. ಇವಾಗ ನಮ್ಮ ಕೆಲಸ ಏನಪ್ಪ ಅಂತಂದರೆ ಓಲಾ, ಊಬರ್, ರ್ಯಾಪಿಡೋ ಇದನ್ನು 3 ಆನ್ ಮಾಡಿಕೊಂಡು ಮನೆ ಕಡೆಗೂ ಡ್ಯೂಟಿ ಎತ್ಕೊಂಡು ಹೋಗಬೇಕು. ಇಲ್ಲ ಅಂತಾರೆ ಇವತ್ತು ಫುಲ್ ಡೇ ಡ್ಯೂಟಿ ಮಾಡೋದು ಗೊತ್ತಿಲ್ಲ, ಡ್ಯೂಟಿ ಮಾಡೋ ಇಂಟ್ರೆಸ್ಟ್ ಇಲ್ಲ. ನೋಡೋಣ, ಒಂದು ಯಾವ್ದಾರು ಮನೆ ಕಡೆ ಡ್ಯೂಟಿ ಬಂತಂದರೆ ಆ ಕಡೆ ಎತ್ಕೊಂಡು ಹೋಗ್ಬಿಡೋದೇ ಕೆಲಸ. ಇವಾಗ ಬನ್ನಿ ಫಸ್ಟು ಈ ಅಪಾರ್ಟ್ಮೆಂಟಿಂದ ಆಚೆ ಹೋಗೋಣ. ಸ್ನೇಹಿತರೆ ಫೈನಲಿ 3:15 ಅಷ್ಟೊತ್ತಿಗೆಲ್ಲ, ಅಂದರೆ 3:15 ಅಷ್ಟೊತ್ತಿಗೆಲ್ಲ ಡ್ರಾಪ್ ಆಗೋಯ್ತು. ಇನ್ನೊಂದು 1/4 ಗಂಟೆ ನನಗೆ ಟೈಮ್ ಸಿಕ್ತು. ಯಾಕಂದರೆ 3:15ಗೆ 8 ಅವರ್ ಪ್ಯಾಕೇಜ್ ಡ್ಯೂಟಿ ಮುಗೀತಾಯಿತ್ತು. 8 ಅವರ್ ಕಂಪ್ಲೀಟಾಗಿ ಮುಗೀತು. ಇವಾಗ ಗಾಡಿ ಎಷ್ಟು ಹೊಡೈತಪ್ಪ ಅಂತ ಯಾರನ್ನ ಗೆಸ್ ಮಾಡಿರಿ, ತೋರಿಸ್ತೀನಿ ನೋಡ್ರಿ ಎಷ್ಟು ಹೊಡೈತೆ ಗಾಡಿ ಅಂತ. ಜಸ್ಟ್ 32 ಕಿಲೋಮೀಟ್ರ್ ಹೊಡೈತೆ, 33 ಕಿಲೋಮೀಟ್ರ್ ಅಂದ್ಕೊಳ್ರಿ, 33 ಕಿಲೋಮೀಟ್ರ್ ಹೊಡೈತೆ 8 ಅವರ್ ಪ್ಯಾಕೇಜ್ ಡ್ಯೂಟಿಯಲ್ಲಿ. ಇದೊಂದೇ ಬೆನಿಫಿಟ್ಟು, ಗಾಡಿ ಓಡಲ್ಲ ಪ್ಯಾಕೇಜ್ ಡ್ಯೂಟಿಗಳಲ್ಲಿ. ಒಂದೊಂದು ಟ್ರಿಪ್ಪು ಸರಿಯಾಗಿ ನಾಯಿ ಓಡಿಸ್ದಂಗೆ ಓಡಿಸ್ಬಿಡ್ತಾರೆ ಕಸ್ಟಮರು. ಬಟ್ ಆಲ್ಮೋಸ್ಟ್ ಅಲ್ಲಿ 80 ಅಲ್ಲ 90% ಪ್ಯಾಕೇಜ್ ಡ್ಯೂಟಿ ಇಲ್ಲ ರೆಂಟಲ್ ಡ್ಯೂಟಿಯಲ್ಲಿ ನಿಮಗೆ ಗಾಡಿ ಅಷ್ಟೊಂದು ಓಡಲ್ಲ. ಅದೊಂದೇ ಬೆನಿಫಿಟ್ಟು. ಬಟ್ ಟೈಮ್ ಅಂತೂ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ. ಆದರೆ ಸುಮ್ಮನೆ ಕೂತೇ ಇರಬೇಕು. ಅದ್ರ ಬದಲು ಅದೇ ಬೇರೆ ಕಡೆ ನಾನು ಡ್ಯೂಟಿ ಮಾಡಿಬಿಟ್ಟಿದ್ರೆ ಆ ರೇಟ್ ಏನಾಯಿತು ಅದನ್ನೇ ಆರಾಮಾಗಿ ಅರ್ನ್ ಮಾಡಿಬಿಡ್ಬೋದು. ಬಟ್ ಇಲ್ಲಿ ಕಿಲೋಮೀಟ್ರ್ ಓಡಲ್ಲ, ಗಾಡಿನೂ ಆರಾಮಾಗಿ ಓಡಲ್ಲ, ಟೆನ್ಷನ್ ಇಲ್ಲದೆ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಅದೊಂದೇ ಒಂದು ಬೆನಿಫಿಟ್ಟು ರೆಂಟಲ್ ಡ್ಯೂಟಿಯಲ್ಲಿ. ಇಷ್ಟೇ, ಓವರಾಲ್ ನೀವು ರೆಂಟಲ್ಲು ಇಲ್ಲಾಂದರೆ ಏನದು ಪ್ಯಾಕೇಜ್ ಡ್ಯೂಟಿ ಎತ್ಕೊಂಡ್ರೆ ನಿಮಗೆ ಇಷ್ಟು ಬೆನಿಫಿಟ್ ಸಿಗುತ್ತೆ. ಇದರಲ್ಲಿ ನಿಮಗೆ CNG ಎಷ್ಟು ಪಾಯಿಂಟ್ ಹೋಗೈತಪ್ಪ ಅಂತ ನೋಡಿದ್ರೆ ಇಲ್ಲಿ ಬೇರೆ 4 ಪಾಯಿಂಟ್ CNG ಹೋಗೈತೆ. ಇಲ್ಲೇ ಕೂತಿದ್ದೀನಿ ಮಲಾಫೇಶ್ ಹತ್ರ ಗಾಡಿ ಹಾಕ್ಕೊಂಡು ಆನ್ ಮಾಡಿದ್ದೀನಿ. 2 ನೋಡ್ಬೋದು, ಓಲಾ ಊಬರು
ರ್ಯಾಪಿಡೋ 3 ಆನ್ ಮಾಡಿದ್ದೀನಿ. ಇನ್ನೂ ಯಾವುದೂ ಬುಕ್ಕಿಂಗ್ ಸಿಕ್ಕಿದ್ರೆ ಎತ್ಕೊಂಡು ಮನೆ ಕಡೆ ಹೋಗೋ ಪ್ಲ್ಯಾನ್ ಇರೋದು. ಬಟ್ ಯಾಕೋ ಮಳೆ ಬೀಳೋ ಥರ ವಾತಾವರಣ ಎಲ್ಲ ಆಗ್ತಾಯಿದೆ, ಫುಲ್ಲು ಮೋಡ ಮುಚ್ಕೊಂಬಿಟ್ಟೈತೆ. ನೋಡಿ ಯಾಕೋ ಮಳೆ ಬಿತ್ತು ಅಂದರೆ ಫುಲ್ ಜಾಮ ಬಿಡ್ತದೆ ಬೆಂಗಳೂರು. ಜಾಮ ಹಿಂಗಿಂತ ಮುಂಚೆನೇ ಮನೆ ಕಡೆ ನಾನು ಹೊರಟ್ಬಿಡೋಣ. ನೋಡೋಣ ಯಾವುದನ್ನ ಬೀಳಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ, ಬಿದ್ದ ತಕ್ಷಣ ಓಡೋಣ. ಇವತ್ತು ಅದು ಏನಾಯ್ತೋ ಗೊತ್ತಿಲ್ಲ, ಇದ್ದಿದ್ದಂಗೆ ಅಣ್ಣ ಡ್ಯೂಟಿ ಕೂಡ ಸ್ಟಾಪ್ ಮಾಡಿಬಿಟ್ಟವನೆ. ಒಂದೇ ಒಂದು ಡ್ಯೂಟಿನೂ ಕೊಡ್ತಾಯಿಲ್ಲ. ಯಾವುದೋ ಮನೆ ಕಡೆ ಬಿದ್ದರು ಹೋಗೋಣ ಅಂತ ಅದು ನೋಡ್ತಾಯಿದ್ದೀನಿ, ಅಲ್ಲಿಗೂ ಕೊಡ್ತಾಯಿಲ್ಲ. ಅದೇನಾಗೈತೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ಲೈಟಾಗಿ ಮಳೆ ಬೇರೆ ಹನಿಯಕ್ಕೆ ಸ್ಟಾರ್ಟ್ ಆಯಿತು. ಅವಾಗಲೇ ಹೇಳ್ದಂಗೆ ಮಳೆ ಬೀಳ್ಬೋದು ಅಂತಂದರೆ ಲೈಟಾಗಿ ಹನಿತಾ ಐತೆ. ಇನ್ನೂ ಮಾಲಾಪೇಶಿ ಹತ್ರನೇ ಇದ್ದೀನಿ. ಇನ್ನು ಯಾವುದು ಬುಕ್ಕಿಂಗ್ ಕೊಟ್ಟಿಲ್ಲ. ಅದು ಎಷ್ಟೊತ್ತಿಗೆ ಕೊಡ್ತಾನೋ ಏನೋ ಎತ್ತ ಅಂತ ಗೊತ್ತಿಲ್ಲ. ಮನೆ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಡ್ಯೂಟಿ ಮಾಡೋ ಮನ್ಸು ಯಾಕೋ ಇಲ್ಲ ಇವತ್ತು, ಆ ಕಾರಣದಿಂದ. ಈ ವಿಡಿಯೋ ಲೆಂತಿ ಆಯಿತು ಅನಿಸುತ್ತೆ. ನಿಮಗೆ ರೆಂಟಲು ಮತ್ತು ಪ್ಯಾಕೇಜ್ ಡ್ಯೂಟಿ ಯಾವ ಥರ ಅಂತ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನನ್ನ ಅನಿಸಿಕೆ. ನಿಮಗೆಲ್ಲ ಆ ಥರ ಏನು ಅನಿಸಿತ್ತು ಅಂದರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಹೆಂಗನ್ನಿಸ್ತು ಎತ್ತ ಅಂತ ಡೀಟೇಲಾಗಿ ಹೇಳಿ. ಪ್ಯಾಕೇಜ್ ಡ್ಯೂಟಿ ಹಿಂಗೆ ಇರುತ್ತಾ, ಇನ್ ಕೇಸ್ ಏನಾರ ಮಿಸ್ಟೇಕ್ ನಾನು ಏನಾರ ಮಾಡಿದರೆ ಅದು ದಯವಿಟ್ಟು ಅದನ್ನು ಕರೆಕ್ಟ್ ಮಾಡಿರಿ. ಆಮೇಲೆ ಕ್ಷಮೆ ನನ್ನ ಕಡೆಯಿಂದ ಏನಾರ ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹೇಳ್ರಿ, ಹಿಂಗಲ್ಲ ಹಂಗೆ ಅಂತ ನಾನು ಅರ್ಥ ಮಾಡ್ಕೊತೀನಿ. ಹಿಂಗೆ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಚಾನಲ್ ಯಾರು ಹೊಸದಾಗಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಸಿಗೋಣ ಮತ್ತೆ ನೋಡಿಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.